Jai Shri Gurudev. So, my dear students, so maximum z is equals to 3x plus 2y, 3x plus 9y, minimum maximum z is equals to 3x plus 9y, subject to constraints x plus 3y less than or equals to 60, x plus y less than or equals to 10, x less than or equals to y, x greater than or equals to 0, y greater than or equals to 0. Okay. So, ee tara ide question. So, how to solve this LPP problem? Some students ask doubt. That's why I am doing this problem. Okay. If x greater than 0, y greater than 0 means what is that? The solution, the feasible solution must be in must contain in first quadrant, must contain in first quadrant. Okay. First quadrant ಒಳಗೆ ಸೊಲ್ಯೂಷನ್ ಬರುತ್ತೆ. ಓಕೆ. ಸೊ ಫಸ್ಟ್ ಇನ್ಇಕ್ವಾಲಿಟಿ ತಗೊಂಬೋಣ. ಏನು ಫಸ್ಟ್ ಇನ್ಇಕ್ವಾಲಿಟಿ? ವಾಟ್ ಈಸ್ ಅ ಫಸ್ಟ್ ಇನ್ಇಕ್ವಾಲಿಟಿ? ಎಕ್ಸ್ ಪ್ಲಸ್ ನೋಡಿ, ಎಕ್ಸ್ ಪ್ಲಸ್ 3y ಎಕ್ಸ್. ಓಕೆ, ಫಸ್ಟ್ ಒನ್. ಸೊ ಡ್ರಾ ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ಸ್ ಟು 60. ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ಸ್ ಟು 60ನ ನಾವು ತಗೊಂಬೋಣ. ಓಕೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಪಾಯಿಂಟ್ಸ್. ಇಫ್ x is equals to 0, 3y is equals to 60, y is equals to ಏನಾಗುತ್ತೆ? y is equals to 3 1 3 2 20 ಆಗುತ್ತೆ. ಸೊ 0,20 is the point. ಓಕೆ. ನೆಕ್ಸ್ಟ್, ಇಫ್ y is equals to 0 ತೊಗೊಂಡ್ರೆ x is equals to ಏನಾಗುತ್ತೆ? 60 ಆಗುತ್ತೆ. x is equals to 60. ಸೊ ವಾಟ್ ಈಸ್ ದ ಪಾಯಿಂಟ್? 60,0. ಸೊ ಫಸ್ಟ್ ಆಗೋಯ್ತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಫ್, ಓಕೆ, ಸಬ್ಸ್ಟಿಟ್ಯೂಟ್ ಸೊ ಇಫ್ ಬೇಡ, ಸಬ್ಸ್ಟಿಟ್ಯೂಟ್ 0,0 ಇನ್ ಎಕ್ಸ್ ಪ್ಲಸ್ 3y ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇದೆ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. 0 ಸಬ್ಸ್ಟಿಟ್ಯೂಟ್ ಮಾಡಿ. 0 ಪ್ಲಸ್ 3 ಇಂಟು 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ಆಗುತ್ತಾ? ಓಕೆ. 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60. ಸೊ ಇದು 0 ಲೆಸ್ ದ್ಯಾನ್ 60 ಟ್ರೂನಾ? ಸೊ ಟ್ರೂ, ದಿಸ್ ಒನ್ ಟ್ರೂ. ಸೊ ಟ್ರೂ ತಗೊಳ್ಳಿ, ಟ್ರೂ ಆಗುತ್ತೆ. ಓಕೆನಾ? ಟ್ರೂ ಆಗುತ್ತೆ. ಟ್ರೂ ಸ್ಟೇಟ್ಮೆಂಟು ಯಾವ್ದಾರೆ ನಾವು ಈ ಡಯಾಗ್ರಾಮ್ ಮಾಡೋ ಟೈಮ್ ಒಳಗೆ ಮಾಡೋಣ. ಓಕೆನಾ? ಸೆಕೆಂಡ್ ತಗೋಣ. ಓಕೆ, ಸೆಕೆಂಡ್ ಒನ್. What is the second one? Second take x plus y is equals to 10. Draw x plus y is equals to 10. Second one ತಗೊಂಡು. ಓಕೆನಾ? if x is equals to 0 ತಗೊಂಡು. if x is equals to 0 then y is equals to ಏನಾಗುತ್ತೆ? y is equals to 10 ಆಗುತ್ತೆ. 10. y is equals to 10. So what is the point? 0,10. Okay. Next, if y is equals to 0 x is equals to ಏನಾಗುತ್ತೆ? x is equals to 10. So therefore 10, 0. So 10, 0, 10. Substitute ಮಾಡೋಣ. 0,0 in inequality x plus y less than or equals to 10 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಏನಾಗುತ್ತೆ? ಟ್ರೂ ಆಗುತ್ತೆ. ಟ್ರೂ ಸ್ಟೇಟ್ಮೆಂಟ್. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ಸೊ 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. ಸೊ ಟ್ರೂ ಸ್ಟೇಟ್ಮೆಂಟ್. ಇದು ಟ್ರೂನೇ. ಲಾಸ್ಟ್ ಒನ್ನು ಟ್ರೂನೇ. ಆರಿಜಿನ್ ಥ್ರೂವರ್ಡ್ಸ್ ಆರಿಜಿನ್. ಓಕೆ, ಟುವರ್ಡ್ಸ್ ಆರಿಜಿನ್ನ ಶೇಡ್ ಮಾಡಬೇಕು. ಫಸ್ಟ್ ಇನ್ಇಕ್ವಾಲಿಟಿನೂ ಅಷ್ಟೇ, ಸೆಕೆಂಡ್ ಇನ್ಇಕ್ವಾಲಿಟಿನೂ ಅಷ್ಟೇ. ಟುವರ್ಡ್ಸ್ ಆರಿಜಿನ್ನ ಶೇಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ತೊಗೊಂಡ್ರೆ ಥರ್ಡ್ ಒನ್ ಏನಿದೆ? ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ. ನೋಡಿದೆ, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವೈ ಅದು ತೊಗೊಂಬ. ಸೊ ಡ್ರಾ ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ ತೊಗೊಂಬ. ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ. ಡ್ರಾ ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ. ಓಕೆ. ಇಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಏನಾಗುತ್ತೆ? ವೈ ಈಸ್ ಈಕ್ವಲ್ಸ್ ಟು 0. ಇದನ್ನು ಆರಿಜಿನ್ ಪ್ರಾಬ್ಲಮ್ ಅಂತ ಸೋ ಮೆನಿ ಪ್ರಾಬ್ಲಮ್ಸ್ ಡನ್ ಇನ್ ಅವರ್ ಥಿಯರಿ ಕ್ಲಾಸಸ್ ಒಳಗೆ ನಾವು ಆಲ್ರೆಡಿ ಆನ್ಲೈನ್ ಕ್ಲಾಸ್ ಅಲ್ಲ, ಮಾಮೂಲ ಕ್ಲಾಸ್ ಒಳಗೆ ಆಲ್ರೆಡಿ ಮಾಡಿದ್ದೀನಿ ಈ ಪ್ರಾಬ್ಲಮ್ನ. ಸೊ ದೇರ್ಫೋರ್ ದಿಸ್ ಈಸ್ ಆರಿಜಿನ್ ಪ್ರಾಬ್ಲಮ್ ಅಂತಾರೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ.
ಇಫ್ ಎಕ್ಸ್ ಈಕ್ವಲ್ಸ್ ಟು 0 ವೈ ಈಕ್ವಲ್ಸ್ ಟು 0 ಆಗುತ್ತೆ. ವಾಟ್ ಇಸ್ ದ ಪಾಯಿಂಟ್? 0, 0, ನೆಕ್ಸ್ಟ್ ಸೆಕೆಂಡ್ ತಗೋಣ. ಇಫ್ ಎಕ್ಸ್ ಈಕ್ವಲ್ಸ್ ಟು ಏನು ತೊಗೋಬೋದು ಅಂದರೆ ವಿ ಕ್ಯಾನ್ ಕನ್ಸಿಡರ್ ಎನಿ ಪಾಯಿಂಟ್. ಯಾವ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ಯಾವ ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು ಸರ್ ಅಂತಂತಂದರೆ ಯಾವ ಥರ ತೊಗೊಂಡ್ರೆ ನಾವು ಯೂಸ್ ಆಗುತ್ತೆ ಸರ್ ಅಂತಂದರೆ 10 ತೊಗೊಳ್ಳಿ. ವೈ ಬಿಕಾಸ್ 10 ತೊಗೊಂಡ್ರೆ ಏನು ಯೂಸ್ ಅಂತಂದರೆ ಇಲ್ಲಿ ಆಲ್ರೆಡಿ 10,10 ಒಂದಿದೆ. 10, 0,10, 10 ರಿಲೇಟೆಡ್, 20, 60 ರಿಲೇಟೆಡ್ ಇದೆ ನೋಡಿದ್ದೀರಾ. ಸೊ ಅದಕ್ಕೋಸ್ಕರ 10 ತೊಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ಇಲ್ಲ 20ನೂ ತೊಗೋಬೋದು ನೀವು. 20 ತೊಗೊಂಡ್ರೆ ಕೂಡ ಯೂಸ್ ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು 10 ಇಲ್ಲ 20 ತೊಗೊಳ್ಳಿ. ಎಕ್ಸ್ ಈಕ್ವಲ್ಸ್ ಟು 20, ವೈ ಈಕ್ವಲ್ಸ್ ಟು 20. 10 ಕೂಡ ತೊಗೋಬೋದು, ಏನಾದ್ರು ತೊಗೋಬೋದು. ಓಕೆನಾ. ಸೊ 20, 20 ತೊಗೊಂಡ್ರೆ 20, ವೈ ಬಿಕಾಸ್ ಎರಡು ಈಕ್ವಲ್. ಸೊ 10 ತೊಗೊಂಡ್ರೆ 10, ಓಕೆನಾ. ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಸಿಂಪ್ಲಿಫೈ. ಓಕೆ, ಇದನ್ನು ನಾವು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅನ್ನೋದು ನಾನು ಮತ್ತೆ ನಿಮಗೆ ನಿಧಾನಕ್ಕೆ ಹೇಳ್ತೀನಿ. ಓಕೆ, ಸೊ ನಾವು ಇವಾಗ ಗ್ರಾಫ್ ಡ್ರಾ ಮಾಡೋಣ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇವಾಗ ಏನು ಮಾಡೋಣ ಅಂತಂದರೆ, ಸೊ ಲೆಟ್ ಅಸ್ ಡ್ರಾ ದ ಡಯಾಗ್ರಾಮ್. ಓಕೆ, ಸೊ ಇದು ಎಕ್ಸ್ ಆ್ಯಕ್ಸಿಸ್ ತೋ, ಸೊ ದಿಸ್ ಈಸ್ ವೈ ಆ್ಯಕ್ಸಿಸ್, ಓಕೆ, ಎಕ್ಸ್ ಆ್ಯಕ್ಸಿಸ್ ತಗೋಣ. ಓಕೆ, ಓಕೆ, ಇದೇನಾಗುತ್ತೆ? ಸೊ ಲೆಟ್ ಅಸ್ ಡ್ರಾ ದಿಸ್ ಒನ್. X axis and this is y axis. Okay, so first what is the point? Nodi illi point observe ಮಾಡಿ. So first point is what? 0,20 60, 0, 0,20 60, 0 true ಬಂದಿದೆ. ಓಕೆ, ಫಸ್ಟ್ ಡ್ರಾ ಮಾಡೋಣ. ಸೊ ಲೆಟ್ ಅಸ್ ಟೇಕ್ 10, 20 ಆಧಾರ ತಗೋಣ. 10, ಓಕೆ, 10, 20, ಓಕೆ, 30, 40, 50, 60, 70, 80 ಸಾಕು. ಓಕೆನಾ, 80, 60ವರೆಗೂ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಹಿಯರ್ ಆಲ್ಸೋ ವೈ ಸೇಮ್ 10, 20, 30, 40, ಓಕೆ, 50, 60 ಸಾಕು. ಓಕೆ, ಫಸ್ಟ್ ಆಲ್ರೆಡಿ ಟೋಲ್ಡ್ ನಾವು 0,20 ಅಂತಂದರೆ ವೈ ಆಕ್ಸಿಸ್ ಮೇಲೆ 0,20 ತಗೋಣ. ಸೊ ಲೆಟ್ ಅಸ್ ಟೇಕ್ 0,20 ನೋಡಿ, ಈ ಪಾಯಿಂಟ್ 0,20 ಆಗುತ್ತೆ. 0,20. ಓಕೆ, ನೆಕ್ಸ್ಟ್ ಅನದರ್ ಪಾಯಿಂಟ್ ಆಲ್ರೆಡಿ ಟೋಲ್ಡ್ ನಾವು 60,0 ಅಂದರೆ ಇದು ಈ ಪಾಯಿಂಟ್. ಸೊ ದೇರ್ ಫಾರ್ 60,0 ಆಗುತ್ತೆ. ಓಕೆನಾ, ಈ ಪಾಯಿಂಟ್ ಏನಾಗುತ್ತೆ? 60,0. ಸೊ 60,0 ಓಕೆನಾ, ಡ್ರಾ ಮಾಡಿಬಿಡಿ. ಇದು ಯೂಸ್ ಮಾಡಿಕೊಂಡು ಸ್ಕೇಲ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತಾರೆ. ಸೊ ಈ ಥರ ಬರ್ತದೆ. ಸೊ ಈ ಥರ. ಓಕೆನಾ. ಸೊ ದಿಸ್ ಈಸ್ ಟುವರ್ಡ್ಸ್ ಆರಿಜಿನ್ ಅಲ್ವಾ. ಟುವರ್ಡ್ಸ್ ಆರಿಜಿನ್ ಅಂತಂದರೆ ಏನಾಗುತ್ತೆ? ಆರಿಜಿನ್ ಕಡೆ ಶೇಡ್ ಮಾಡಬೇಕು. ಸೊ ಈ ಥರ ಶೇಡ್ ಮಾಡಿ. ಓಕೆ, ಸೊ ದಿಸ್ ಈಸ್ ಫಸ್ಟ್. ಓಕೆ, ನೆಕ್ಸ್ಟ್ ಫಸ್ಟ್ ಒನ್ ಓವರ. ನೆಕ್ಸ್ಟ್ ಸೆಕೆಂಡ್ ನೋಡಿ. ನೋಡಿದ್ರೆ ಸೆಕೆಂಡ್ ಕಾರು, ಇಫ್ ಯು ಟೇಕ್ ಸೆಕೆಂಡ್ ಕಾರ್ ನೋಡಿ. ಸೊ 0,10 x + y = 10 ತೊಗೊಂಡಿದ್ದೀವಿ. x + y = 10, 0,10, 10,0 ಇದು ಟ್ರೂನೇ. ಓಕೆನಾ. ಸೊ ಟ್ರೂನೇ. ಓಕೆನಾ. 0,10 ಇಲ್ಲಿ ಬರ್ತೀವಿ ನೋಡಿ. ಸಾರಿ, 0,10 ಇಲ್ಲಿ ಬರ್ತೀವಿ ನೋಡಿ. 0,10. ಸೊ ದೇರ್ ಫಾರ್ 0,10 ಇದು 10,0 ಅಂದರೆ ಇಲ್ಲಿ ಬರ್ತೀವಿ. ಸೊ 10,0 ಬರ್ತೀವಿ. ಓಕೆನಾ. 10,0 ಬರ್ತೀವಿ. ಓಕೆ, 10,0 ಬರ್ತೀವಿ. ಸೊ ಇವೆರಡೂ ಡ್ರಾ ಮಾಡಿಬಿಟ್ರೆ ಏನಾಗುತ್ತೆ? ಸೊ ಇಲ್ಲೇ ಈ ಥರ ಬರ್ತದೆ. ಓಕೆ, ಸೊ ಈ ಥರ. ಓಕೆ, ಸೊ ಇದು, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸೊ ಅವಾಗೆ ಪ್ರಾಬ್ಲಮ್ ಮಾಡಿದ್ರಲ್ವಾ. ಸೊ ಅದು ಪ್ರಾಬ್ಲಮ್ ಒಳಗೆ ರಾಂಗ್ ಕೊಟ್ಟಿದ್ದಾನೆ. ಸೊ ಪ್ಲೀಸ್ ಕರೆಕ್ಟ್ ಇಟ್. ಸೊ ಕರೆಕ್ಷನ್ ಮಾಡಿಕೊಡಿ. ಸೊ x + y ಇದು 10 ಇದೆ ಅಲ್ವಾ, ಇದು ಗ್ರೇಟರ್ ದ್ಯಾನ್ ತೊಗೋಬೇಕು. ಓಕೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ತೊಗೋಬೇಕು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಸ್ವಲ್ಪ ಚೇಂಜ್ ಮಾಡಿಕೊಡಿ. ಇದು x + y ಏನಿದು x + y
ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇದು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ತಗೋಬೇಕು. ಸೊ ದೇರ್ಫೋರ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಎಕ್ಸ್ ಗ್ರೇಟರ್ ದನ್ ಈಕ್ವಲ್ಸ್ ಟು 10 ಆಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ಇದು ಲೆಟ್ ಅಸ್ ಟೇಕ್ ಫಾಲ್ಸ್. ಸೊ ಕ್ವಶನ್ ರಾಂಗ್ ಕೊಟ್ಟಿದ್ದಾನೆ. ಸೊ ಐ ಹ್ಯಾವ್ ಟು ಕರೆಕ್ಟ್ ಇಟ್ ಮೈ ಡಿಯರ್ ಸ್ಟೂಡೆಂಟ್. ಸೊ ಫಾಲ್ಸ್ ತಗೋಬೇಕು. ಸೊ ಇಲ್ಲಿ ನಾವು ಚೇಂಜ್ ಮಾಡೋಣ. ಸೊ ಇದು ಲೈನ್ ಕರೆಕ್ಟಾಗಿ ಸ್ಟ್ರೈಟ್ ಮಾಡಿದ್ದು. ಸೊ ಫಾಲ್ಸ್ ಅಂದರೆ ಟುವರ್ಡ್ಸ್ ಆರಿಜಿನ್ ತೊಗೋಬಾರ್ದು. ಸೊ ಔಟ್ಸೈಡ್ ಫ್ರಮ್ ಅಪೋಸಿಟ್ ಟು ದ ಆರಿಜಿನ್, ಅಂದರೆ ಇಲ್ಲಿ ಮೇಲ್ಗಡೆ ಇದು ಆರಿಜಿನ್ ಅಲ್ವಾ, ಈ ಸೈಡ್ಗೆ ನಾವು ಶೇಡ್ ಮಾಡಬೇಕು. ಸೊ ದೇರ್ಫೋರ್ ಇಲ್ಲಿ ಶೇಡ್ ಮಾಡೋಣ. ಓಕೆ, ಈ ಥರ ಶೇಡ್ ಮಾಡೋಣ. ಓಕೆ, ಸೊ ಈ ಥರ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಶೇಡೆಡ್ ಆಫ್ ಸೆಕೆಂಡ್ ಲೈನ್. ಓಕೆ, ಸೆಕೆಂಡ್ ಲೈನ್ ಶೇಡ್ ಮಾಡಿ. ಸೊ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ನೀವು ಅಬ್ಸರ್ವ್, ಥರ್ಡ್ ಒನ್ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀವಿ ಅಂದ್ಕೊಳ್ಳಿ. ನೋಡಿ, ಥರ್ಡ್ ಒನ್ ಆಲ್ರೆಡಿ ಮಾಡಿದ್ದೀವಿ ನಾವು. ಸೊ ಥರ್ಡ್ ಒನ್ ಮಾಡಿದೆ, ಎಕ್ಸ್ ಈಕ್ವಲ್ಸ್ ಟು ವೈ ಮಾಡಿದ್ದೀವಲ್ಲ. ಬಟ್ ಇದು ಫಸ್ಟ್ ಪಾಯಿಂಟ್ 0,0 ಮತ್ತು ಇನ್ನೊಂದು ಯಾವುದು 20,20. ಓಕೆ, ಇವೆರಡು ಡ್ರಾ ಮಾಡೋಣ. ಸೊ 0,0 ಇದೊಂದು ನೋಡಿದರೆ, ಇದು 0,0. ಓಕೆ, 20,20 ಅಂದರೆ ಇಲ್ಲ ಬರುತ್ತೆ 20,20. ಓಕೆ, 20,20. ಸೊ ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟಾಗಿ ಡ್ರಾ ಮಾಡಿ. ಸೊ ಇಫ್ ಯು ಡ್ರಾ ಬೈ ಯೂಸಿಂಗ್ ದ ಸ್ಕೇಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಿ. ಓಕೆ, ಸೊ ಡ್ರಾ ಮಾಡಿದ್ರೆ ಸೊ ಈ ಥರ ನಾವು ಡ್ರಾ ಮಾಡಬೇಕು. ಸೊ ಇವಾಗ ನಾವು ಯಾವ ಸೈಡ್ ಶೇಡ್ ಮಾಡಬೇಕು, ಈ ಲೈನ್ಗೆ ಸೊ ಕೆಳಗಡೆ ಮಾಡಬೇಕಾ ಮೇಲ್ಗಡೆ ಮಾಡಬೇಕಾ? ವೆನ್ ಹ್ಯಾಡ್ ಟು ಡ್ರಾ ಶೇಡ್ ಯಾವ ಸೈಡ್ ಶೇಡ್ ಮಾಡಬೇಕು ಅನ್ನೋದು ಸೊ ಡಿಪೆಂಡ್ಸ್ ಅಪಾನ್ ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್, ಯಾವುದನ್ನ ಒಂದು ಪಾಯಿಂಟ್ ತೊಗೊಬೋಣ. ಸೊ ಈ ಪಾಯಿಂಟ್ ತೊಗೊಂಡು 20,0 ತೊಗೊಳ್ಳಿ, ದೂರ ಇರೋ ಪಾಯಿಂಟ್ ತೊಗೊಳ್ಳಿ. ಈ ಲೈನ್ಗೆ ದೂರ ಈ ಪಾಯಿಂಟ್ ಏನು 20,0 ನಾವು ರೈಟ್ ಆನ್ ದಟ್ ಪಾಯಿಂಟ್. ಸೊ 20,0 ತೊಗೊಂಡ್ರೆ ಸಬ್ಸ್ಟಿಟ್ಯೂಟ್. ಓಕೆ, ಸಬ್ಸ್ಟಿಟ್ಯೂಟ್ 20,0 ಇನ್. ಸೊ ಅವಾಗ ನಾವು ಮಾಡಿದ್ವ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ ಅಲ್ವಾ. ನೋಡಿ ಇಲ್ಲಿ ಆಲ್ರೆಡಿ ಟೇಕೆನ್ ಸಿ. ಸೊ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ ನೋಡಿದ್ದೀರಾ. ಸೊ ಅದರ ಜಸ್ಟ್ ಟೇಕ್ ದಟ್ ಒನ್, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ ತೊಗೊಳ್ಳಿ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20x ಓಕೆನಾ, 20 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0 ವೈ 0. ಸೊ ದೇರ್ಫೋರ್ ದಿಸ್ ಈಸ್ ಫಾಲ್ಸ್. ನೋಡಿದ್ರಾ, ಫಾಲ್ಸ್. ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಫಾಲ್ಸ್ ಸ್ಟೇಟ್ಮೆಂಟ್ ಅಂದರೆ ಯು ಹ್ಯಾವ್ ಟು ಶೇಡ್ 20,0 ಇರೋ ಕಡೆ ಶೇಡ್ ಮಾಡಬಾರ್ದು. ಫಾಲ್ಸ್ ಬಂದಿದೆ. ಯಾವ ಪಾಯಿಂಟ್ ತೊಗೊಂಡಿದ್ರೆ ಫಾಲ್ಸ್ ಬಂದಿದೆ. ಸೊ ದಿಸ್ ಪಾಯಿಂಟ್ ಐ ಆಮ್ ಕನ್ಸಿಡರಿಂಗ್ 20,0. ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ದಿಸ್ ಪಾಯಿಂಟ್. ಈ ಇನ್ಇಕ್ವಾಲಿಟಿ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಫಾಲ್ಸ್ ಬಂದಿದೆ ಅಂತಂದರೆ ಏನು? ಸೊ ಈ ಪಾಯಿಂಟ್ ಕಡೆ ಶೇಡ್ ಮಾಡಬಾರ್ದು. ಅಂದರೆ ಈ ಪಾಯಿಂಟ್ ಇಲ್ಲಿದೆ. ಸೊ ಇಲ್ಲಿ ನೋಡಿ, ಇಲ್ಲಿದೆ 20 ಕಡೆ, ಈ 20,0 ಕಡೆ ಶೇಡ್ ಮಾಡಬಾರ್ದು. 20,0 ಮೀನ್ಸ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆ. ಸೊ 20,0 ಕಡೆ ಶೇಡ್ ಮಾಡಬಾರ್ದು. ಅಂದರೆ ಆಪೋಸಿಟ್ ಕಡೆ ಶೇಡ್ ಮಾಡಬೇಕಂತಂದರೆ ಇಲ್ಲೇ ಈ ಲೈನ್ಗೆ ಆಪೋಸಿಟ್ಸ್, ಅಂದರೆ ಇಲ್ಲಿ ಶೇಡ್ ಮಾಡಬೇಕು. ಸೊ ದಿಸ್ ಒನ್ ಲೈಕ್ ದಿಸ್. ಓಕೆ, ಈ ಸೈಡ್ ಶೇಡ್ ಮಾಡಬೇಕು. ಓಕೆನಾ, ಲೈಕ್ ದಟ್ ಯು ಹ್ಯಾವ್ ಶೇಡ್. ಓಕೆನಾ. ಸೊ ಇವಾಗ ಎಲ್ಲಿ ಫೀಸಿಬಲ್, ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಫೀಸಿಬಲ್ ರೀಸನ್. ನೋಡಿ, ಇದು ಫೀಸಿಬಲ್ ರೀಸನ್ ನೋಡಿದೆ. ಸೊ ಇದು ಫೀಸಿಬಲ್ ರೀಸನ್. ನಾವು ಯು ಅಂಡರ್ಸ್ಟುಡ್. ಇದೇನಾಗುತ್ತೆ ಅಂದರೆ ಫೀಸಿಬಲ್ ರೀಸನ್ ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇವಾಗ ಎಲ್ಲ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡೋಣ. ಸೊ ವಾಟ್ ಈಸ್ ದಿಸ್ ಪಾಯಿಂಟ್? ಇಲ್ಲಿ ನಾನು ಬರೀತೀನಿ ನೋಡಿ ಇವಾಗ. ಸೊ ಐ ವಿಲ್ ರೈಟ್ ಆನ್ಸರ್ ಫಾರ್ ಆನ್ಸರ್. ಓಕೆ, ನೋಡಿ ಇವಾಗ ಇದನ್ನು ಎ ತೊಗೊಳ್ಳಿ, ಇದನ್ನು ಎ. ಓಕೆ, ಸೊ ಇದನ್ನು ಬಿ ತೊಗೊಳ್ಳಿ, ಇದನ್ನು ಸಿ ತೊಗೊಳ್ಳಿ, ಇದನ್ನು ಡಿ ತೊಗೊಳ್ಳಿ. ಓಕೆನಾ. ಸೊ ಈಗ ಕನ್ಸಿಡರ್ ಯಾವುದನ್ನ ತೊಗೋಬೋದು, ನಾವು ಇಷ್ಟ ಬಂದರೆ ತೊಗೋಬೋದು. ಸೊ ಇವಾಗ ಫೀಸಿಬಲ್ ರೀಸನ್ ಫಸ್ಟ್ ಐಡೆಂಟಿಫೈ ಮಾಡಿ. ಫೀಸಿಬಲ್ ರೀಸನ್. ಓಕೆ, ಏನು ಫೀಸಿಬಲ್ ರೀಸನ್ ಐಡೆಂಟಿಫೈ ಮಾಡ್ತೀರಾ? ಸಿ ಹಿಯರ್ ABCD is the feasible reason. ಈ ಥರ ಐಡೆಂಟಿಫೈ ಮಾಡಿ. ಫೀಸಿಬಲ್ ರೀಸನ್ ಐಡೆಂಟಿಫೈ ಮಾಡಬೇಕು ನೋಡಿ. ಸೊ ಇದು ಫೀಸಿಬಲ್ ರೀಸನ್ ಇದೆಲ್ಲ ಆಗುತ್ತೆ. ಓಕೆನಾ. ಸೊ ಇದರ ಶೇಡ್ ಮಾಡ್ಬೋದು ಬೇಕಾದ್ರೆ. ಓಕೆ, ಸೊ ಲೈಕ್ ದಟ್ ಯು ಹ್ಯಾವ್ ಟು ಶೇಡ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇವಾಗ ಏನು ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಕಾರ್ನರ್ ಪಾಯಿಂಟ್ಸ್ ಬರೆಯೋಣ. ಕಾರ್ನರ್ ಪಾಯಿಂಟ್ಸ್ ಅನ್ನೋದೇ ಬರೆಯೋಣ. ಸೊ ಎ ತೊಗೊಳ್ಳಿ, ಎ ಫಸ್ಟ್. ಓಕೆ, ಎ ತೊಗೊಂಡ್ರೆ ಏನಾಗುತ್ತೆ, ಇದು ಈಗ ವೈ ಆಕ್ಸಿಸ್ ಮೇಲೆ ಇದೆ 0,10. ಬಿ ಪಾಯಿಂಟ್. ಸೊ ಬಿ ಪಾಯಿಂಟ್ ಏನಾಗುತ್ತೆ, ಇದು ಕೂಡ ಏನಾಗುತ್ತೆ ನೋಡಿ, ಇದು ವೈ ಆಕ್ಸಿಸ್ ಮೇಲೆ ಇದೆ 0,20. ನೆಕ್ಸ್ಟ್ ವಿ ಡೋಂಟ್ ನೋ ದ ಸಿ ಪಾಯಿಂಟ್ ಹಂಗೆ ಬರೆಯೋಣ. ಓಕೆನಾ. ಸೊ ನೀವು ಗ್ರಾಫ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಬರೋ ಥರ ಇರುತ್ತೆ. ಸೊ ಇದು ಗ್ರಾಫ್ ಅಲ್ಲ, ನೀವು ಗ್ರಾಫ್ ಒಳಗೆ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಡಿ ಪಾಯಿಂಟ್ ವಿ ಡೋಂಟ್. ಓಕೆ, ಇದನ್ನು ಹೆಂಗೆ ಸರ್ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು? ಡಿ ಪಾಯಿಂಟು. ಓಕೆ,
ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಸೊ ಇವಾಗ ಎ ಪಾಯಿಂಟ್ ಬಂದು ಏನಾಗುತ್ತೆ 0,10, ಬಿ ಪಾಯಿಂಟ್ ಬಂದು 0,20, ಸೊ ಸಿ ಪಾಯಿಂಟ್ ವಿ ಡೋಂಟ್ ನೋ, ಡಿ ಪಾಯಿಂಟ್ ವಿ ಡೋಂಟ್ ನೋ. ಓಕೆನಾ? ಸೊ ಇವಾಗ ನಾವು ಡ್ರಾ ಮಾಡೋಣ ನೋಡಿ. ಹೆಂಗೆ ಸರ್ ಇದು ಕ್ಯಾಲ್ಕುಲೇಟ್ ಮಾಡ್ಬೋದು, ಎ ಬಿ ಸಿ ಡಿ ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ನೋಡಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಹೌ ಟು ಕ್ಯಾಲ್ಕುಲೇಟ್ ದ ಸಿ ಪಾಯಿಂಟ್ ಡಿ ಪಾಯಿಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಕೇಳಿ. ಓಕೆ ನೋಡಿ, ಸಿ ಪಾಯಿಂಟ್ ಏನಿದೆ, ಸೊ ಲೆಟ್ ಅಸ್ ರೈಟ್ ದ ಈಕ್ವೇಷನ್ಸ್ ಏನು ಅಂತ ಫಸ್ಟ್ ಬರೀಬೇಕು. ಸೊ ಇಲ್ಲಿ ಫಸ್ಟ್ ಆಲ್ರೆಡಿ ಈಕ್ವೇಷನ್ಸ್ ಆಲ್ರೆಡಿ ರಿಟರ್ನ್ ನೋಡಿ, ಈ ಈಕ್ವೇಷನ್ಸ್ ಆಲ್ರೆಡಿ ಬರೀತೀವಿ. ಎಕ್ಸ್ ಪ್ಲಸ್ 3y = 60 ಫಸ್ಟ್ ಈಕ್ವೇಷನು, ಎಕ್ಸ್ ಪ್ಲಸ್ ದಿಸ್ ಒನ್ ಈಕ್ವೇಷನ್ ಏನಾಗುತ್ತೆ, ಎಕ್ಸ್ ಪ್ಲಸ್ 3y = 60 ಇದು ಈಕ್ವೇಷನ್ ಏನು, ಎಕ್ಸ್ ಪ್ಲಸ್ y = 10. ಸೊ ಇದು ಈಕ್ವೇಷನ್ x = y ಈಕ್ವೇಷನ್. ಓಕೆ, x = y. ಸೊ ನಾವು ಸಾಲ್ವ್ ಮಾಡಬೇಕು, ನಾವು ಹ್ಯಾವ್ ಟು ಸಾಲ್ವ್. ಸೊ ಸಾಲ್ವ್ ಮಾಡೋದು ಹೆಂಗೆ ಸರ್ ಅಂತ ನೋಡಿ. ಸೊ ಯಾವ್ಯಾವುದು ಸಿ ಬರಬೇಕು ಅಂತಂದರೆ, ಸಿ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯಾವ್ಯಾವ್ದು ಸಾಲ್ವ್ ಮಾಡಬೇಕು, x = y ಒಂದು ಈಕ್ವೇಷನು ನೋಡಿ, ಇಲ್ಲಿ x = y ಈಕ್ವೇಷನು, ಮತ್ತು ಇದು ನೋಡಿ ಈ ಈಕ್ವೇಷನ್ ಸಾಲ್ವ್ ಮಾಡಬೇಕು. ಎಕ್ಸ್ ಪ್ಲಸ್ 3y = 16 ಸಾಲ್ವ್ ಮಾಡೋದು, ಇವೆರಡು ಸಾಲ್ವ್ ಮಾಡಿದ್ರೆ ನಮಗೆ ಎ ಬರುತ್ತೆ. ಸೊ x = y, ಸೊ ಎಕ್ಸ್ ಪ್ಲಸ್ ಒಳಗೆ ವೈ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಎಕ್ಸ್ ಪ್ಲಸ್ ಒಳಗೆ ವೈ ಸಬ್ಸ್ಟಿಟ್ಯೂಟ್ ಮಾಡಿದೆ, y + 3y, y + 3y = 60, 4y = 60, y = ಏನಾಗುತ್ತೆ 60/4. ಓಕೆ, 60/4. ಸೊ 4 1 ಜಾ 4 5 ಜಾ 15 ಆಯಿತು. y = 15, x = 15 ಆಗುತ್ತೆ, x = 15 ಆಗುತ್ತೆ, x = 15. ಸೊ ದೇರ್ ಫಾರ್ ಸಿ ಪಾಯಿಂಟ್ ಬಂದು 15,15 ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಡಿ ಪಾಯಿಂಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಡಿ ಪಾಯಿಂಟ್ ಅಂದರೆ ಹಿಯರ್ ಡಿ ಪಾಯಿಂಟ್ ಏನಾಗಿದೆ ನೋಡಿ, ಈ ಈಕ್ವೇಷನ್ x = y ಒಂದು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು, ಈ ಈಕ್ವೇಷನ್ x + y = 10. ಸೊ x + y = 10 ಇವೆರಡನ್ನು ಸಾಲ್ವ್ ಮಾಡೋಣ. x = y, y + y = 10. ಸೊ 2y = what 10. ಸೊ y = 5 ಆಗುತ್ತೆ. ಸೊ ದೇರ್ ಫಾರ್ 5,5. ಸೊ 5,5. ಸೊ ಡಿ ಪಾಯಿಂಟ್ ಈಸ್ 5,5. ಈ ಥರ ಫಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕಾರ್ನರ್ ಪಾಯಿಂಟ್ಸ್. ಓಕೆನಾ? ಕಾರ್ನರ್ ಪಾಯಿಂಟ್ಸ್ನ ನಾವು ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್. ಆಫ್ಟರ್ ದಟ್ ಒನ್ ಈ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ ನೋಡಿ, ಕಾರ್ನರ್ ಪಾಯಿಂಟ್ಸ್ ಬಂದಿದೆ. ಸೊ ನೋಡಿ, ಕಾರ್ನರ್ ಪಾಯಿಂಟ್ಸ್ ಬಂದಿದೆ. ಸೊ ಆಲ್ರೆಡಿ ರಿಟರ್ನ್ ಕಾರ್ನರ್ ಪಾಯಿಂಟ್ಸ್ ಈ ಥರ ಮಾಡಿದೆ. ಎ 0,10, ಬಿ 0,20, ಸಿ 15,15, ಡಿ 5,5. ಓಕೆ, ನಾವು ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ z ಏನಾಗುತ್ತೆ 0 9 × 10 90 ಆಗುತ್ತೆ. ಸೊ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಇಲ್ಲೇನಾಯಿತು 90 × 20 180 ಆಯಿತು, 180. ಓಕೆನಾ? ನೆಕ್ಸ್ಟ್ z = 15 3 × 15 + 9 × 15. ಓಕೆನಾ? ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನೋಡಿ, ಸಿ 15,15. ಸೊ z ಏನಾಯಿತು 3 × 15 + 9 × 15 = 180 ಆಯಿತು. ಸೊ ಡಿ 5,5 ತೊಗೊಂಡ್ರೆ 3 × 5 9 × 5, ಸೊ 60 ಆಯಿತು. ಸೊ ದೇರ್ ಫಾರ್ ಬಟ್ ಇಲ್ಲಿ ಕೂಡ ಮ್ಯಾಕ್ಸಿಮಮ್ ಬಂದಿದೆ, ಇಲ್ಲಿ ಮ್ಯಾಕ್ಸಿಮಮ್ ಬಂದಿದೆ, ಇಲ್ಲಿ ಮ್ಯಾಕ್ಸಿಮಮ್ ಬಂದಿದೆ. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್, ದಿಸ್ ಈಸ್ ಮ್ಯಾಕ್ಸಿಮಮ್. ಸೊ ಇದು ಮಿನಿಮಮ್ ಆಯಿತು ಅಂದರೆ ಇಲ್ಲಿ ಮಿನಿಮಮ್ ಬರ್ತದೆ. ಓಕೆನಾ? ಸೊ ಈ ಥರ ಈ ಪಾಯಿಂಟ್ ಹತ್ರ ಮಿನಿಮಮ್ ಬಂದಿದೆ, ಬಟ್ 2 ಪಾಯಿಂಟ್ಸ್ ಹತ್ರ ಮ್ಯಾಕ್ಸಿಮಮ್ ಬಂದರೆ ಯಾವ ಥರ ಬರೀಬೇಕು ಸರ್ ಅನ್ನೋದಕ್ಕೆ ಐ ವಿಲ್ ಟೆಲ್, ಪ್ಲೀಸ್ ಲಿಸನ್ ಇಟ್. ಓಕೆ ನೋಡಿ, ಇದು ಟೆಕ್ಸ್ಟ್ ಬುಕ್ ಒಳಗೆ ಈ ಥರ ಡ್ರಾ ಮಾಡಿದ್ದಾರೆ. ಸೊ ವೆರಿ ಈಸಿಯಾಗಿದೆ ನೋಡಿ. ಈ ಥರ ಫೀಸಿಬಲ್ ರೀಸನ್ ಬಂದಿದೆ. ಕಾರ್ನರ್ ಪಾಯಿಂಟ್ಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಆಲ್ರೆಡಿ ನಾವು ಈ ಥರ ಕಾರ್ನರ್ ಪಾಯಿಂಟ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ, ಬೇರೆ ಬೇರೆ ಪಾಯಿಂಟ್ಸ್ ತೊಗೊಂಡಿದ್ದೀವಿ ಅವಾಗೆ. ಸೊ ಇಲ್ಲಿ ನೋಡಿ 180 ಇದೆ. ಈ ಪಾಯಿಂಟ್ಸ್ ಹತ್ರ ಎರಡು ಕಡೆಯೂ ಏನಾಗುತ್ತೆ ಬಂದಿದೆ, 180 ಬಂದಿದೆ. ಸೊ ದೇರ್ ಫಾರ್ ಮಲ್ಟಿಪಲ್ ಆಪ್ಷನ್ ಸೊಲ್ಯೂಷನ್ಸ್ ಅಂತ ಇದ್ದಾನೆ. ಸೊ ಇದನ್ನ ಈ ಥರ ಮಾಡಬೇಕು ಅಂತಂದರೆ ನೋಡಿ, ಮ್ಯಾಕ್ಸಿಮಮ್ ಹೆಂಗೆ ಬರೀಬೇಕು ಅಂತ ನೋಡಿ. The maximum value z, the value on the feasible region, okay, occurs at the 2 corner points. C 15, D 0,2 and it is 180 in each case. ಅರ್ಥ ಮತ್ತೆ ಮಿನಿಮಮ್ ಈ ಥರ ಬರೀಬೇಕು ನೋಡಿ. ಸೊ ವಿ ಫೈಂಡ್ ದಟ್ ಮಿನಿಮಮ್ ವ್ಯಾಲ್ಯೂ z is 60 at the point B 5,5 ಹತ್ರ ನೋಡಿ, 5,5 ಹತ್ರ ಮಿನಿಮಮ್ ಬಂದಿದೆ. ಈ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ಬಂದಿದೆ. ಸೊ ಇದನ್ನು ಲೈನ್ ಜಾಯಿನಿಂಗ್ ಅಂತ ಬರೀತಾರೆ, ಇಲ್ಲಿ ಬರೆದಿಲ್ಲ. ಯು ಕ್ಯಾನ್ ರೈಟ್. ಓಕೆ, ಹೆಂಗೆ ಬರೀಬೇಕು ಅಂತಂದರೆ ಮ್ಯಾಕ್ಸಿಮಮ್ z = 180. ಓಕೆ, ಅಕ್ಕರ್ಸ್ ಅಟ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಸಿ ಆ್ಯಂಡ್ ಡಿ ಅಂತ ಬರೀಬೇಕು. ಸಿ ಡಿ ದ ಲೈನ್ ಜಾಯಿನ್ ಅಂದರೆ ಸಿ ಕಡೆ ಸಿಯಿಂದ ಈ ಪಾಯಿಂಟ್. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ಬೇರೆ ತೊಗೊಂಡಿದ್ದೀವಿ. ನಾವು ಡ್ರಾ ಮಾಡುವಾಗ ಈ ಲೈನ್ ಮೇಲೆ ಯಾವುದನ್ನ ಪಾಯಿಂಟ್ ಮೇಲೆ ತೊಗೊಂಡ್ರೆ ಕೂಡ
ಸೊ ಇಟ್ ಗಿವ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಆ ಥರನೂ ಬರೀತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಸೊ ಲರ್ನ್ ದೀಸ್ ಕ್ವಶನ್ ಆ್ಯಂಡ್ ಪ್ರಾಕ್ಟೀಸ್. My dear students, if you have any doubt means please call to me, I will clarify it. Okay, thank you my dear students.